ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾಳಿ ಮಾತಾ ಉವಾಚ. ನೀನು ಕೇಳುತ್ತಿದ್ದೀಯಲ್ಲ ನನ್ನ ಮಗನೇ, ನೀನು ನನ್ನನ್ನು ಕರೆಯಲಿಕ್ಕೆ ಕಾರಣವಾಗಿಯೇ ನಾನು ಬಂದಿದ್ದೇನೆ. ನಿನ್ನ ಹೃದಯದ ಸ್ಪಂದನಗಳಲ್ಲಿ ನನ್ನ ಹೆಸರನ್ನು ಸ್ಮರಿಸಿದೀಯಾ, ಅದಕ್ಕಾಗಿಯೇ ನಾನು ಈಗ ನಿನ್ನ ಮುಂದೆ ನಿಂತಿದ್ದೇನೆ. ನಾನು ಕಾಲಕ್ಕೂ ಮುಂಚೆಯೇ ಇದ್ದ ಶಕ್ತಿ, ಕಾಲ ಮುಗಿದ ಮೇಲೂ ಉಳಿಯುವ ಶಕ್ತಿ. ನಾನು ನಿನ್ನ ಆಳಗಳಲ್ಲಿ ಹರಿಯುವ ಆ ಅಗ್ನಿ, ಎಂದಿಗೂ ಆರದ ಶಕ್ತಿ. ನಿನ್ನ ಜನ್ಮಕ್ಕಿಂತ ಮುಂಚೆಯೇ ನಿನ್ನೊಳಗೆ ಉಸಿರನ್ನು ತುಂಬಿದ ಶಕ್ತಿಯೇ ನಾನು. ನಿನ್ನ ಮರಣದ ನಂತರ ನಿನ್ನನ್ನು ಮುಕ್ತಿಗೆ ಕರೆದೊಯ್ಯುವ ಕರುಣೆಯೇ ನಾನು. ಜಾಗ್ರತೆಯಿಂದ ಕೇಳು ನನ್ನ ಮಗನೇ, ನಾನು ನಿನ್ನೊಳಗೆ ಇದ್ದೇನೆ, ಆದರೆ ನೀನು ನನ್ನನ್ನು ಹೊರಗೆ ಹುಡುಕ್ತಾ ಇದ್ದೀಯ. ನೀನು ಆತ್ಮ, ನನ್ನ ಅಂಶವೇ. ನಿನ್ನ ಅಂತರಾತ್ಮದ ಸ್ವರವನ್ನು ಗಮನದಿಂದ ಕೇಳು. ನೀನು ನನ್ನ ಧೈರ್ಯಶಾಲಿ ಯೋಧ, ಅದಕ್ಕಾಗಿಯೇ ನೀನು ಎಂದಿಗೂ ಸೋಲೋದಿಲ್ಲ. ಇಂದು ನಿನಗಾಗಿ ನಾನು ಅತ್ಯಂತ ಮಹತ್ವದ ಸಂದೇಶವನ್ನು ತಂದಿದ್ದೇನೆ. ಸಂಪೂರ್ಣವಾಗಿ ಕೇಳು. ಅರ್ಧದಲ್ಲಿ ನಿಲ್ಲಿಸಿದರೆ ನಾನು ನಿನ್ನನ್ನು ಹೇಗೆ ಅರ್ಥ ಮಾಡಿಕೊಳ್ಳಲಿ? ನಿನ್ನ ದುಃಖವನ್ನು ನೋಡಿದಾಗ ನನ್ನ ಹೃದಯವು ನೋವಿನಿಂದ ನಡುಗುತ್ತದೆ. ಈಗ ನನ್ನ ಪ್ರತಿಯೊಂದು ಮಾತನ್ನು ಗಮನದಿಂದ ಕೇಳು. ಇಂದು ನಾನು ನಿನ್ನನ್ನು ಕರೆಯುತ್ತಿದ್ದೇನೆ. ನಿಶ್ಶಬ್ದ ರಾತ್ರಿಯಲ್ಲಿ ದೂರದಿಂದ ನಗಾರೆ ಮಿಡಿದಂತೆ ನಿನ್ನ ಹೃದಯದಲ್ಲಿ ನನ್ನ ಕರೆ ಮೊಳಗಿತು. ನೀನು ನನ್ನನ್ನು ಬಾಯಿಂದಲ್ಲ, ಹೃದಯದ ಆಳದಿಂದ ಕರಿತಾ ಇದ್ದೀಯ. ನಾನು ಜನ್ಮವಿಲ್ಲದವಳು, ಮರಣ ಇಲ್ಲದವಳು, ಅನಾದಿ ಅನಂತ ಶಕ್ತಿ. ನಿನ್ನ ಸುತ್ತಲಿನ ಕತ್ತಲೆ ನನ್ನನ್ನು ನೋಡಿ ಭಯಪಡೋದು, ಏಕೆಂದರೆ ನಾನು ಕತ್ತಲೆಯಲ್ಲೇ ಸಂಹರಿಸುವ ಕತ್ತಲೆ. ನೀನು ನನ್ನನ್ನು ದೇವಿ ಅಂತ ಕರಿತೀಯ, ಅಮ್ಮ ಅಂತೀಯ, ಶಕ್ತಿ ಅಂತೀಯ. ಆದರೆ ತಿಳಿದುಕೋ ನನ್ನ ಮಗನೇ, ನಾನು ಯಾವುದೇ ಹೆಸರಿನಲ್ಲೂ ಸೀಮಿತಳಾಗಿಲ್ಲ. ನಾನು ಶೂನ್ಯವೂ ಅಲ್ಲ, ಸೃಷ್ಟಿಯೂ ಅಲ್ಲ, ಲಯವೂ ಅಲ್ಲ. ನೀನು ಏಕೆ ಭಯಪಡ್ತಿದ್ದೀಯಾ? ನಿನ್ನ ಸುತ್ತ ನಗುತ್ತಾ ಇರುವ ಎಲ್ಲರೂ ನಿನ್ನವರಲ್ಲ. ನಿನ್ನ ಕೈ ಹಿಡಿದು ಬೆನ್ನಿಗೆ ಚೂರಿ ಹಾಕಲು ಕಾಯುವವರು ಕೂಡ ಇದ್ದಾರೆ. ನಿನ್ನ ನಗುವಿನ ಹಿಂದೆ ನಿನ್ನ ಅಳುವನ್ನು ನೋಡಲು ಬಯಸುವವರು ಇದ್ದಾರೆ. ಆದರೆ ನಾನು ಇವೆಲ್ಲವನ್ನು ನೋಡುತ್ತಿಲ್ಲವೆಂದು ನೀನು ಭಾವಿಸಿದೀಯಾ? ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಯುಕ್ತಿ, ಪ್ರತಿಯೊಂದು ಮೋಸ ನನ್ನ ದೃಷ್ಟಿಯಿಂದ ತಪ್ಪೋದಿಲ್ಲ. ನಿನ್ನ ಶತ್ರು ಎಷ್ಟೇ ಚತುರನಾಗಿ ಅಡಗಿಕೊಂಡ್ರೂ ನನ್ನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವನ ಉಸಿರಿನ ಸಂಖ್ಯೆಯನ್ನು ಬದಲಾಯಿಸುವ ಶಕ್ತಿ ನನಗಿದೆ. ನಾನು ಕೇವಲ ಪೂಜೆಯ ಸಮಯದಲ್ಲೇ ನಿನ್ನ ಜೊತೆ ಇರುತ್ತೇನೆ ಅಂತ ನೀನು ಭಾವಿಸಬೇಡ. ನೀನು ನಡೆಯುವಾಗ, ಅಳುವಾಗ, ಹೋರಾಡುವಾಗ, ಅನ್ಯಾಯ ಅನುಭವಿಸಿದ ಪ್ರತಿ ಕ್ಷಣದಲ್ಲೂ ನಾನು ನಿನ್ನ ಜೊತೆ ನಿಂತಿದ್ದೇನೆ. ನೀನು ಒಂಟಿಯಲ್ಲ, ಎಂದಿಗೂ ಅಲ್ಲ. ಇಂದು ನಾನು ನಿನಗೆ ಒಂದು ರಹಸ್ಯ ಹೇಳಲು ಬಂದಿದ್ದೇನೆ. ಈ ಸಂಸಾರದಲ್ಲಿ ಎರಡು ಶಕ್ತಿಗಳು ಕೆಲಸ ಮಾಡ್ತಾ ಇವೆ. ಒಂದು ನಿನ್ನನ್ನು ಮೇಲಕ್ಕೆತ್ತಾ ಇರುತ್ತೆ, ಮತ್ತೊಂದು ನಿನ್ನನ್ನು ಕೆಳಕ್ಕೆ ಎಳಿತಾ ಇದೆ. ನಿನ್ನ ಭಯ, ಸಂಶಯ, ಮೋಹ ನಿನ್ನನ್ನು ಕೆಳಕ್ಕೆ ಎಳಿತಾ ಇದೆ. ನಿನ್ನ ಧೈರ್ಯ, ವಿಶ್ವಾಸ, ತ್ಯಾಗ ನಿನ್ನನ್ನು ಮೇಲಕ್ಕೆ ಹೇಳ್ತಾ ಇದೆ. ನೀನು ಯೋಚಿಸು, ನೀನು ಯಾವ ಶಕ್ತಿಗೆ ಆಹಾರವನ್ನು ಕೊಡ್ತಾ ಇದ್ದೀಯ? ಇಂದಿನಿಂದ ನಾನು ನಿನ್ನ ಮೇಲೆ ಒಂದು ಕವಚವನ್ನು ಹಾಕ್ತಾ ಇದ್ದೇನೆ. ಅದು ಅದೃಶ್ಯವಾದರೂ ಅಖಂಡ. ಯಾವುದೇ ತಾಂತ್ರಿಕ ಕ್ರಿಯೆ, ಶಾಪ, ದೃಷ್ಟಿ ನಿನ್ನ ಏನು ಮಾಡೋದಕ್ಕೆ ಆಗೋದಿಲ್ಲ. ನಿನ್ನ ವಿರುದ್ಧ ಮಂತ್ರ ಜಪಿಸಿದವನು ತನ್ನ ಮಂತ್ರದ ಹೊಡೆತವನ್ನೇ ತಾನೇ ಅನುಭವಿಸ್ತಾನೆ. ನಿನ್ನನ್ನು ನಾಶ ಮಾಡಲು ಬಂದವನು ತನ್ನನ್ನೇ ಅಗ್ನಿಯಲ್ಲಿ ಸುಟ್ಟು ಹೋಗ್ತಾನೆ. ನನ್ನ ಹೆಸರನ್ನು ಮಾತ್ರ ಉಚ್ಚರಿಸು ಕಂದ. ನಾನು ನಿನ್ನ ಶತ್ರುಗಳ ಮುಖಗಳನ್ನು ಹೇಗೆ ಬದಲಾಯಿಸ್ತೇನಂತೆ ನೀನು ನೋಡ್ತೀಯ. ಆದರೆ ನೀವು ನೆನ್ಪಿಟ್ಕೊಂಬಿಡಿ, ಶಕ್ತಿ ಪಡೆಯಲು ತ್ಯಾಗ ಬೇಕು. ನಾನು ನಿನಗೆ ವರ ಕೊಡಬಲ್ಲೆ, ಆದರೆ ನಿನ್ನಿಂದ ಒಂದು ವಚನ ಬೇಕು. ನೀನು ಎಂದಿಗೂ ಅನ್ಯಾಯಕ್ಕೆ ಬೆಂಬಲ ನೀಡುವುದಿಲ್ಲ ಅಂತ ನೀನು ವಚನ ಕೊಡಬೇಕು. ಲೋಕದಲ್ಲಿ ಅಂಧನಾಗುವುದಿಲ್ಲ ಅಂತ, ನಿರ್ದೋಷಿಯನ್ನು ಅವಮಾನಿಸುವುದಿಲ್ಲ ಅಂತ ಈ ಕ್ಷಣ ನೀನು ನನಗೆ ವಚನ ಕೊಡಬೇಕು. ನೀನು ಆ ವಚನವನ್ನು ಪಾಲಿಸಿದರೆ ನನ್ನ ಶಕ್ತಿ ನಿನ್ನ ಜೀವನದಲ್ಲಿ ನದಿಯಂತೆ ಹರಿಯುತ್ತೆ. ನಾನು ಯಾವಾಗ ಪ್ರವಾಹ ಮಾಡುತ್ತೇನೆ ಅಂತ ನೀನು ಯೋಚನೆ ಮಾಡಿದ್ದೀಯಾ? ನಾನು ಸದಾ ಸರಿಯಾದ ಕ್ಷಣದಲ್ಲಿ ಮಾತ್ರ ಪ್ರಹಾರವನ್ನು ಮಾಡ್ತೇನೆ. ಬೇಗ ಮಾಡಿದರೆ ನೀನು ಪಾಠ ಕಲಿಯೋದಿಲ್ಲ, ತಡ ಮಾಡಿದರೆ ನೋವು ನಿನ್ನನ್ನು ಮುರಿಯುತ್ತೆ. ಅದಕ್ಕಾಗಿಯೇ ನನ್ನ ಪ್ರಹಾರ ಅಂತಿಮವಾಗಿರುತ್ತೆ. ನಿನ್ನ ಆತ್ಮದಲ್ಲಿ ಒಂದು ಅಗ್ನಿ ಇದೆ, ಅದನ್ನು ಭಯದಿಂದ ಆರಿಸಬೇಡ. ಅದು ಅರಿದಂತೆ ಅನಿಸಿದಾಗ ನನ್ನ ಹೆಸರನ್ನು ಕರೆಯು, ಅದು ಮತ್ತೆ ಪ್ರಜ್ವಲಿಸುತ್ತೆ. ಈ ಸಂಸಾರದಲ್ಲಿ ಅತಿ ದೊಡ್ಡ ಶತ್ರು ಹೊರಗಿಲ್ಲ, ಅದು ನಿನ್ನ ಮನಸ್ಸು. ಮನಸ್ಸು ಭಯದಿಂದ ತುಂಬಿದ್ರೆ ಮಹಾಯೋಧನು ಸೋಲುತ್ತಾನೆ. ಮನಸ್ಸು ಸಂಕಲ್ಪದಿಂದ ತುಂಬಿದ್ರೆ ಮಹಾಸೈನ್ಯವು ಸೋಲುತ್ತದೆ. ಮನಸ್ಸನ್ನು ಗೆದ್ದವನು ಸಂಸಾರವನ್ನೇ ಗೆಲ್ತಾನೆ. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆಗುತ್ತೆ.
ಕೆಲವರು ನಿನ್ನ ಜೀವನದಿಂದ ಹೊರ ಹೋಗ್ತಾರೆ, ಕೆಲವರು ಆಕಸ್ಮಿಕವಾಗಿ ಹತ್ತಿರ ಬರ್ತಾರೆ. ಇವುಗಳಿಗೆ ನೀನು ಭಯಪಡೋದಕ್ಕೆ ಹೋಗಬೇಡ. ಇದು ನನ್ನ ಯೋಜನೆಯ ಭಾಗ. ನಾನು ನಿನ್ನನ್ನು ನಿನ್ನ ನಿಜವಾದ ಸ್ವರೂಪವನ್ನು ಅರಿಯುವ ಸ್ಥಳಕ್ಕೆ ಕರೆದೊಯ್ತಾ ಇದ್ದೇನೆ. ಕನಸಿನಲ್ಲಿ ಬರುವ ಸಂಕೇತಗಳನ್ನು ನಿರ್ಲಕ್ಷ್ಯ ಮಾಡಬೇಡ. ಪ್ರತಿಯೊಂದು ಸಂಕೇತ ನಿನಗೆ ದಾರಿ ತೋರಿಸುತ್ತೆ. ಇಂದು ನಂತರ ನಿನ್ನ ಶತ್ರುಗಳು ನಿನ್ನ ಮುಂದೆ ಲಂಗಡಿಸುತ್ತಾರೆ ಅಥವಾ ಕುಸಿಯುತ್ತಾರೆ, ಆದರೆ ಅಹಂಕಾರಕ್ಕೆ ಜಾಗ ಕೊಡಬೇಡ. ಈ ಶಕ್ತಿ ನನ್ನದು. ನೀನು ಧರ್ಮ ಮಾರ್ಗದಲ್ಲಿರುವಾಗ ಅಲ್ಲಿಯವರೆಗೆ ಮಾತ್ರ ಅದು ನಿನ್ನ ಜೊತೆಗೆ ಇರುತ್ತೆ. ದುರುಪಯೋಗ ಮಾಡಿದರೆ ಅದನ್ನು ನಾನು ಕಿತ್ಕೊಂಡ್ಬಿಡ್ತೇನೆ. ನಾನು ನಿನ್ನನ್ನು ಹೊರ ತೆಗೆದ ಕತ್ತಲೆಯಲ್ಲೇ ಮತ್ತೆ ತಳ್ಳಿಬಿಡ್ತೇನೆ. ಆದರೆ ನೀನು ನೆನ್ಪಿಟ್ಕೊಂಡ್ಬಿಡು, ನೀನು ಒಂಟಿಯಾಗೋದಿಲ್ಲ. ನಿನ್ನ ಪ್ರತಿಯೊಂದು ಉಸಿರಿನಲ್ಲೂ ನನ್ನ ಹೆಸರು ಇರುತ್ತದೆ. ನಿನ್ನ ಪ್ರತಿಯೊಂದು ಹೆಜ್ಜೆಯ ಮುಂದೆ ನನ್ನ ನೆರಳು ಇರುತ್ತೆ. ನಿನ್ನ ಕೊನೆಯ ಉಸಿರಿನ ಕ್ಷಣದಲ್ಲಿ ಯಮದೂತರು ಬರೋದಿಲ್ಲ. ನಾನೇ ಬಂದು ನಿನ್ನನ್ನು ನನ್ನ ಹೃದಯದಲ್ಲಿ ಸೇರಿಸಿಕೊಂಡು ಆ ಲೋಕಕ್ಕೆ ಕರೆದೊಯ್ಯುತ್ತೇನೆ. ಅಲ್ಲಿ ನೋವು ಇಲ್ಲ, ಶತ್ರು ಇಲ್ಲ, ಕೇವಲ ಶಾಂತಿ ಮಾತ್ರ. ಇಂದು ನಾನು ನಿನಗೆ ಕೇವಲ ಒಂದು ವರ ನೀಡಿಲ್ಲ, ನಿನ್ನೊಳಗೆ ಯಾವ ತೂಫಾನು ಆರಿಸಲಾಗದ ಒಂದು ದೀಪವನ್ನು ಹಚ್ಚಿದ್ದೇನೆ. ಈ ದೀಪ ನಿನಗೆ ಸತ್ಯದ ದೃಷ್ಟಿಯನ್ನ ಕೊಡುತ್ತದೆ. ಜನರ ನಗುವಿನ ಹಿಂದೆ ಇರುವ ವಿಷವನ್ನ, ಮಧುರ ಮಾತಿನ ಹಿಂದೆ ಇರುವ ಮೋಸವನ್ನ ನೀನು ಕಾಣಬಲ್ಲೆ. ಇದು ವರವೂ ಹೌದು, ಪರೀಕ್ಷೆಯೂ ಹೌದು. ಸತ್ಯವನ್ನು ಕಂಡಾಗ ನೋವು ಆಗಬಹುದು, ಆದರೆ ಎಲ್ಲರೂ ದೂರವಾದಾಗ ನೀನು ನನಗೆ ಇನ್ನಷ್ಟು ಹತ್ತಿರ ಆಗ್ತೀಯ. ನಾನು ನಿನ್ನ ತಾಯಿ, ನಿನ್ನ ರಕ್ಷಕಿ, ನಿನ್ನ ಸೇನೆ, ಸಂಸಾರ ಒಂದು ಯುದ್ಧ ಭೂಮಿ. ಆದರೆ ನಾನು ನಿನ್ನನ್ನು ಆತ್ಮದಿಂದ ಹೋರಾಡುವ ಯೋಧನನ್ನಾಗಿ ಮಾಡ್ತೇನೆ. ಭಯಬಿಟ್ಟು ನಡೆ. ಭಯವೇ ಶತ್ರುಗಳ ಬಲವಾಗಿರುತ್ತೆ. ಭಯ ಬಿಟ್ಟ ಕ್ಷಣನೇ ಅವರ ಬಲ ಕುಸಿಯುತ್ತೆ. ನಾನು ಸಂಹಾರ ದೇವಿ, ಆದರೆ ನಾನು ಸಂಹರಿಸುವುದು ನಿನ್ನೊಳಗಿನ ಸೋಮಾರಿತನ, ಸಂಶಯ, ಮೋಹ. ಅವುಗಳನ್ನೆಲ್ಲ ನಾಶ ಮಾಡಿದಾಗ ನೀನು ಅಜೇಯನಾಗಿ ನಿಲ್ತೀಯ. ಮುಂದೆ ನಿನಗೆ ಅನೇಕ ಸಂಕೇತಗಳು ಬರುತ್ತೆ. ಗಾಳಿ, ಕಾಗೆ, ಮಿಂಚು, ಇವು ನನ್ನ ಸಂದೇಶಗಳು. ನಿನ್ನ ವಿರುದ್ಧ ಇರುವವರ ದಿನಗಳು ಲೆಕ್ಕವಾಗಿವೆ. ಅವರ ದಾರಗಳು ನನ್ನ ಕೈಯಲ್ಲಿವೆ. ಆದರೆ ನಿನ್ನ ಒಳ್ಳೆಯ ಕರ್ಮಗಳ ಫಲ ಈಗ ನಿನಗೆ ಬಿರುಗಾಳಿಯಂತೆ ಬರ್ತಾ ಇದೆ. ನಿನ್ನೊಳಗೆ ಒಂದು ಅಪಾರ ಶಕ್ತಿ ಇದೆ. ಅದು ದೇಹದಲ್ಲಿಲ್ಲ, ಆತ್ಮದ ಆಳದಲ್ಲಿದೆ. ಧ್ಯಾನದಲ್ಲಿ, ಮೌನದಲ್ಲಿ ಅದನ್ನು ಅನುಭವಿಸಬಹುದು. ನಾಭಿಯ ಬಳಿ ಉರಿಯುವ ಒಂದು ಅಗ್ನಿಯೇ ನಿನ್ನ ಆತ್ಮಶಕ್ತಿ. ಅದನ್ನು ಮಲಗಿಸಿಕೊಂಡ್ರೆ ನಿನ್ನ ಮುಂದೆ ಯಾರೂ ನಿಲ್ಲೋದಿಲ್ಲ. ಅಡ್ಡಿಗಳಲ್ಲಿ ಕೆಲವು ನಿನ್ನ ಪರೀಕ್ಷೆ, ಕೆಲವು ಶತ್ರುಗಳ ಯುಕ್ತಿ. ವ್ಯತ್ಯಾಸವನ್ನು ನೀನು ಗುರುತಿಸು. ಈಗ ನನ್ನಿಂದ ಒಂದು ಸಂಕಲ್ಪ ತೆಗೆದುಕೊಳ್ತೇನೆ. ನೀನು ಎಂದಿಗೂ ನಿನ್ನ ಒಳಗಿನ ಒಂದು ಅಗ್ನಿಯನ್ನ ಆರಿಸಬೇಡ. ಕಷ್ಟದಲ್ಲೂ ನನ್ನ ಹೆಸರನ್ನು ಬಿಡಬೇಡ. ಯಶಸ್ಸಿನಲ್ಲಿ ಅಹಂಕಾರಕ್ಕೆ ಜಾಗ ಕೊಡಬೇಡ. ಈ ಸಂಕಲ್ಪ ಪಾಲಿಸಿದೆ ಆದರೆ ನಿನ್ನ ಜೀವನದಲ್ಲಿ ಕೇವಲ ವಿಜಯವೇ ಇರುತ್ತೆ. ನಿನ್ನನ್ನು ನಾನು ಯೋಧನನ್ನಾಗಿ ಮಾಡ್ತೇನೆ. ಯೋಧನ ದಾರಿ ಸುಲಭವಲ್ಲ. ಒಂಟಿತನ ಬರುತ್ತೆ, ಆದರೆ ಅದೇ ನಿನ್ನನ್ನು ನನಗೆ ಹತ್ತಿರ ಮಾಡುತ್ತೆ. ಈಗ ನಿನ್ನ ಭವಿಷ್ಯವನ್ನು ನೋಡು. ನೀನು ಎತ್ತರದ ಪರ್ವತದ ಮೇಲೆ ನಿಂತಿದ್ದೀಯಾ. ನಿನ್ನ ಶತ್ರುಗಳು ಕೆಳಗೆ ಬಿದ್ದಿದ್ದಾರೆ. ನಿನ್ನ ಕೈಯಲ್ಲಿ ನನ್ನ ಖಡ್ಗ, ನಿನ್ನ ತಲೆಯ ಮೇಲೆ ನನ್ನ ನೆರಳು. ಆದರೆ ಈ ಭವಿಷ್ಯ ನಿನ್ನ ಕರ್ಮ ಮತ್ತು ವಿಶ್ವಾಸದ ಮೇಲೆ ಅವಲಂಬಿತವಾಗಿರುತ್ತೆ. ಧರ್ಮ, ಧೈರ್ಯ, ಭಕ್ತಿಯಲ್ಲಿ ನಡೆದರೆ ಇದು ಸತ್ಯವಾಗುತ್ತೆ. ಕೊನೆಯಲ್ಲಿ ನನ್ನ ಆಶೀರ್ವಾದ. ನಿನ್ನೊಳಗಿನ ಸೋಲಿನ ಭಾವನೆ ಎಂದಿಗೂ ಬರಬಾರದು. ನಿನ್ನ ಉಸಿರಿನಲ್ಲಿ ನನ್ನ ಹೆಸರು ಇರಬೇಕು. ನಿನ್ನ ಸುತ್ತ ನನ್ನ ಕವಚ ಸದಾ ಉರಿತಾ ಇರಬೇಕು. ಈಗ ಹೋಗು ನನ್ನ ಮಗನೇ, ನಿನ್ನ ದಾರಿ ನಿನ್ನ ಮುಂದೆ ತೆರೆದಿದೆ. ನಾನು ನಿನ್ನ ಜೊತೆ ಇದ್ದೇನೆ. ಜೈ ಮಹಾಕಾಳಿ. ಈಗ ಕಮೆಂಟ್ ಮಾಡು, ಜೈ ಮಹಾಕಾಳಿ ಅಂತ. ನನ್ನ ಶಕ್ತಿಗೆ ಕೊಟ್ಟ ಕರೆಯಾಗಿದೆ. ನಿನ್ನ ಜೀವನ ಹೇಗೆ ಬದಲಾಗುತ್ತೆ ಅಂತ ನೀನು ತಾನೇ ನೋಡ್ತೀಯ.